ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಾಹಿತ್ಯ ಮಾನವನ ಬದುಕಿನ ಅವಿಭಾಜ್ಯ ಅಂಗ. ಜೀವನ ಮೌಲ್ಯಗಳನ್ನು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಕೊಂಡೊಯ್ಯುವಂತಹ ಅನುಪಮವಾದಂತಹ ಕಾರ್ಯವನ್ನು ಸಾಹಿತ್ಯ ಮಾಡುತ್ತಾ ಬಂದಿದೆ. ಜನರ ಹಿತವನ್ನು ಬಯಸುವುದೇ ಸಾಹಿತ್ಯದ ಮೂಲ ಉದ್ದೇಶವಾಗಿದೆ. ಯಾವುದೇ ವಿಚಾರವನ್ನು ಅಧ್ಯಯನ ಮಾಡಿ ತಮ್ಮ ವಾಸ್ತವಿಕ ಅನುಭವದ ಮೂಲಕ ಪರಿಣಾಮಕಾರಿಯಾಗಿ ಜನತೆಗೆ ನೀಡುವುದು ಸಾಹಿತ್ಯದ ಉದ್ದೇಶವಾಗಿರಬೇಕು. ಆಗ ಆ ಸಾಹಿತ್ಯ ತಲತಲಾಂತರದಲ್ಲಿ ನೆಲೆ ನಿಲ್ಲುತ್ತದೆ. ಇಂತಹ ಪರಿಣಾಮಕಾರಿಯಾದಂತಹ ಕೆಲಸ 12ನೇ ಶತಮಾನದಲ್ಲಿ ನಡೆದದ್ದನ್ನು ನಾವು ಕಾಣಬಹುದಾಗಿದೆ. ಅಂದು ಶರಣರು ಸಾಹಿತಿಯಾಗಬೇಕು, ಕವಿಯಾಗಬೇಕು ಎಂದು ವಚನಗಳನ್ನು ಬರೆದಂತಹವರಲ್ಲ. ತಮ್ಮ ಅಂತರಂಗದ ಭಾವನೆಗಳನ್ನು ಹಂಚಿಕೊಳ್ಳುವ ಸಮಯದಲ್ಲಿ ಅನಿವಾರ್ಯವಾಗಿ ರೂಪುಗೊಂಡಂತಹ ಸಾಹಿತ್ಯ ಪ್ರಕಾರವೇ ವಚನ ಸಾಹಿತ್ಯ ಎಂದು ಹೇಳಬಹುದಾಗಿದೆ. ಆಶ್ಚರ್ಯವೆಂದರೆ ಕಾವ್ಯ ಮೀಮಾಂಸಕರು ಕೂಡ ಎಲ್ಲ ಲಕ್ಷಣಗಳು ವಚನದಲ್ಲಿ ಆಸುವಕ್ಕಾಗಿ ಮೂಡಿಬಂದಿವೆ ಎಂದು ಹೇಳುವ ಮೂಲಕ ವಚನ ಸಾಹಿತ್ಯ ಅದೊಂದು ವಿಶಿಷ್ಟವಾದ ಸಾಹಿತ್ಯ ಎಂದು ಅರಿಯಿದ್ದಾರೆ. ಬಸವಣ್ಣನವರು ಹಾಗೂ ಎಲ್ಲ ಶರಣರು ತಮ್ಮ ಲೋಕಾನುಭವವನ್ನು ವಚನ ರೂಪದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅವು ಮುಂದಿನ ಕಾಲಘಟ್ಟದಲ್ಲಿ ಜನಮಾನಸಕ್ಕೆ ಜ್ಯೋತಿರ್ಸ್ವರೂಪವಾಗಿ ಮೂಡುಬರುತ್ತದೆ ಎಂದು ಅರಿತಿದ್ದರೋ ಏನೋ ತಿಳಿಯದು. ಆದರೆ ಪ್ರಸ್ತುತ ಸಮಾಜಕ್ಕೆ ವಚನ ಸಾಹಿತ್ಯ ಬೆಳಕನ್ನು ನೀಡುವಂತಹ ದಾರಿದೀಪದ ಸಾಹಿತ್ಯವಾಗಿರುವುದಂತೂ ಸತ್ಯವಾಗಿದೆ. ಶರಣರಲ್ಲಿ ಅಸಾಧಾರಣ ಪ್ರತಿಭೆ ಮತ್ತು ಕರ್ತೃತ್ವ ಶಕ್ತಿ ಇತ್ತು ಎನ್ನುವುದು ಅವರು ಬರೆದಂತಹ ವಚನಗಳನ್ನು ಅಧ್ಯಯನ ಮಾಡಿದಾಗ ತಿಳಿದು ಬರುತ್ತದೆ. ಶರಣರ ವಚನಗಳು ಕೇವಲ ಒಂದಷ್ಟು ಮಾತಿನ ಸರಣಿಯ ವಾಕ್ಯಗಳ ಆಗಿರದೆ ಮನಸ್ಸಿಗೆ ಶಾಂತಿಯನ್ನು, ಜೀವನಕ್ಕೆ ಸಂತೃಪ್ತಿಯನ್ನು, ಸಮಾಜಕ್ಕೆ ಬೆಳಕನ್ನು ನೀಡಬಹುದಾದಂತಹ ಅಮೃತ ನುಡಿಗಳಾಗಿ ಹೊರಹೊಮ್ಮಿರುವುದನ್ನು ನಾವು ಕಾಣಬಹುದಾಗಿದೆ. ಸಹಸ್ರ ವರ್ಷಗಳಾದರೂ ಕೂಡ ವಚನ ಸಾಹಿತ್ಯ ಅಳಿಯದೆ ಉಳಿಯಲಿಕ್ಕೆ ಇದುವೇ ಕಾರಣವಾಗಿದೆ. ಒಂದೊಂದು ವಚನಗಳನ್ನು ಓದಿ ಅನುಸರಿಸಿದರೆ ಸಾಕು, ನಮ್ಮಲ್ಲಿರುವಂತಹ ಅಜ್ಞಾನ ಅಳಿದು ಬದುಕಿನಲ್ಲಿ ಸುಜ್ಞಾನ ಮೂಡಿಬರುವುದಂತೂ ಖಂಡಿತ ಸತ್ಯಸ್ಯ ಸತ್ಯ. ಭಾವಬಂಧನದಿಂದ ಬಿಡಿಸಿ ಸಾರ್ಥಕ ಬದುಕಿನೆಡೆಗೆ ವಚನ ಸಾಹಿತ್ಯ ಕೊಂಡೊಯ್ಯುವುದರಲ್ಲಿ ಯಾವುದೇ ಅನುಮಾನವಿರುವುದಿಲ್ಲ. ವಚನ ಸಾಹಿತ್ಯ ಇಡೀ ವಿಶ್ವದಲ್ಲೇ ಅಪರೂಪವಾದಂತಹ ಸಾಹಿತ್ಯ ಪ್ರಕಾರವಾಗಿ ಹೊರಹೊಮ್ಮಿದೆ. ಅದಕ್ಕೆ ಕಾರಣ ಅವರು ಜಾತಿ ಧರ್ಮದ ಎಲ್ಲೆಯನ್ನು ಮೀರಿ ಎಲ್ಲ ರೀತಿಯ ಜನರೊಂದಿಗೆ ಅಲ್ಲದೆ ಅವರ ಜೀವನದೊಂದಿಗೆ ಬೆರೆತು ಅರಿತು ಬಾಳಿದುದೇ ಆಗಿದೆ. ಇಡೀ ವಿಶ್ವಕ್ಕೆ ಕನ್ನಡಿಗರು ಕೊಟ್ಟಂತಹ ಅತ್ಯಮೂಲ್ಯವಾದ ಸಾಹಿತ್ಯದ ಉಡುಗೊರೆ ಎಂದರೆ ಅದು ವಚನ ಸಾಹಿತ್ಯದ ಉಡುಗೊರೆ ಎಂದರೆ ತಪ್ಪಾಗಲಾರದು. ಅಂದಿನ ಸಮಾಜದಲ್ಲಿ ರಾಜ ಮಹಾರಾಜನ ಹೊಗಳಲಿಕ್ಕೆ, ದೇವದೇವತೆಯರನ್ನು ಸ್ತುತಿಸುವುದಕ್ಕೆ ಬಳಸುತ್ತಿದ್ದಂತಹ ಸಾಹಿತ್ಯವನ್ನು ಶರಣರು ಜನಸಾಮಾನ್ಯರ ಬದುಕನ್ನು ಹಸನುಗೊಳಿಸಲಿಕ್ಕೆ ಬಳಸಿದ್ದು ನಿಜವಾಗಲೂ ಅತ್ಯಂತ ಸ್ಮರಣೀಯವಾದಂತಹ ವಿಚಾರವಾಗಿದೆ.
ಶರಣರು ಜನಜಾಗೃತಿ ಮೂಡಿಸಲು ಸಾಹಿತ್ಯವನ್ನು ಬಳಸಿದ್ದು ಅತ್ಯಂತ ಮಹತ್ತರವಾದಂತಹ ಹೆಜ್ಜೆಯಾಗಿ ನಮಗೆ ಕಾಣಬರುತ್ತದೆ. ಇಂದಿನ 64ನೆಯ ನುಡಿ ಸಂಚಿಕೆಯಲ್ಲಿ ನಾವು ಸಗರದ ಬೊಮ್ಮಣ್ಣನವರ ವಚನಗಳನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಗರದ ಬೊಮ್ಮಣ್ಣನವರ 90 ವಚನಗಳನ್ನು ಡಾಕ್ಟರ್ BR ಹಿರೇಮಠರವರು ಸಮಗ್ರ ವಚನ ಸಂಪುಟದ 9ನೆಯ ಆವೃತ್ತಿಯಲ್ಲಿ ಸಂಪಾದನೆ ಮಾಡಿ ಓದುಗರಿಗೆ ನೀಡಿದ್ದಾರೆ. ಬೊಮ್ಮಣ್ಣನವರು ಗುಲ್ಬರ್ಗಾ ಜಿಲ್ಲೆಯ ಸಗರ ಗ್ರಾಮದವರು ಎನ್ನುವುದು ತಿಳಿದು ಬಂದಿದೆ. ಅವರ ಪತ್ನಿ ಶಿವದೇವಿ ಎನ್ನಲಾಗಿದೆ. ಶಿವನಲ್ಲದೆ ಅನ್ಯ ದೈವವಿಲ್ಲವೆಂದು ವೀರನಿಷ್ಠೆ ಮೆರೆದಂತಹವರು ಬೊಮ್ಮಣ್ಣನವರು. ಬೊಮ್ಮಣ್ಣನವರು ಜೈನರೊಡನೆ ಹೋರಾಡಿ ಶಿವಪಾರಮ್ಯವನ್ನು ಮೆರೆದ ಎನ್ನುವ ವಿಷಯವನ್ನು ನಾವು ಸಾಹಿತ್ಯ ಕೃತಿಗಳಲ್ಲಿ ಕಾಣುತ್ತೇವೆ. ಇವರ ವಚನಗಳು ಗಾತ್ರದಲ್ಲಿ ಚಿಕ್ಕದಾಗಿವೆ ಹಾಗೂ ಚೊಕ್ಕದೂ ಆಗಿವೆ. ಇವರು ಬಹಳಷ್ಟು ಬೆಡಗಿನಿಂದ ಕೂಡಿದ ವಚನಗಳನ್ನು ಬರೆದಿದ್ದಾರೆ. ಕೆಲವು ಸರಳ ವಚನಗಳನ್ನು ಬರೆದಿದ್ದು ಅವು ನಿರ್ವಹಿಸಿದಂತಹ ಶೈಲಿ ಬಹಳ ಸರಳವಾಗಿದೆ ಎನ್ನುವುದನ್ನು ನಾವು ಕಾಣಬಹುದಾಗಿದೆ. ವಚನಗಳಲ್ಲಿ ಭಕ್ತಿಯ ಮಹತ್ವ, ದೈವಾನುಗ್ರಹ, ಜೀವನ ಕ್ರಮ ಹೀಗೆ ಅನೇಕ ವಿಷಯಗಳನ್ನು ಕೂಡಿಸಿ ಬರೆದಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಕೆಲವು ವಚನಗಳನ್ನು ಗಮನಿಸೋಣ. ಒಂದು ವಚನ ಹೀಗಿದೆ: ಅನ್ಯರು ಮಾಡಿದ ಸುರಿಯ ಕೊಂಡು ಜಗತನ್ನ ತಾನರಿಯದಿರೆ, ತನ್ನಲ್ಲಿ ಒದಗಿದ 3 ಸುರಿಯ ಕೊಂಡು ಸುರನಾಥನನ್ನು ಅರಿಯದಿರೆ, ತ್ರಿವಿಧದ ಸೂತಕಕ್ಕೊಳಗಾಹ ಸುರಭಾವಿಗಳ ಅರುಹಿಗೆ ಸಿಕ್ಕ, ಸಾಗರದ ಬೊಮ್ಮನೊಡೆಯ ತನುಮನ ಸಂಗಮೇಶ್ವರಲಿಂಗವು, ತನುಮನ ಸಂಗಮೇಶ್ವರಲಿಂಗವು. ಬೊಮ್ಮಣ್ಣನವರು ವಚನದ ಮೂಲಕ ಹೇಳುತ್ತಾರೆ, ಭಗವಂತನು ನೀಡಿದ ಆನಂದವೆಂಬ ಸುರೆಯ ಅಂದರೆ ಮದ್ಯವನ್ನು ಕುಡಿಯದೆ ಅಮಾನವೀಯರು ಮಾಡಿದಂತಹ ಸುರೆಯ ಕುಡಿದು ನಾನು ನಿಜವಾದ ಆನಂದದಲ್ಲಿ ಎಲ್ಲೇ ಇಲ್ಲ ಎಂದರೆ ಹೇಗೆ ಎನ್ನುತ್ತಾರೆ ಬೊಮ್ಮಣ್ಣನವರು. ಹಾಗೆ ಮುಂದೆ ಹೋಗಿ ಹೇಳುತ್ತಾರೆ, ತನ್ನಲ್ಲಿ ಒದಗಿದ 3 ಸುರೆಯ ಕುಡಿದು ಅಂದರೆ ಹೆಣ್ಣು, ಹೊನ್ನು, ಮಣ್ಣು ಎನ್ನುವಂತಹವು ಮತ್ತು ಬರಿಸುವಂತಹವು. ಅವುಗಳನ್ನು ಕುಡಿದು ಜೀವನದಲ್ಲಿನ ಅರಿವೇ ಇಲ್ಲದೆ ತೇಲಾಡುತ್ತಿದ್ದರೆ ಆನಂದವನ್ನು ನೀಡುವ ಸುರನಾಥನನ್ನು ಅರಿಯುವುದಾದರೂ ಹೇಗೆ, ಕಾಣುವುದಾದರೂ ಹೇಗೆ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ. ಹೌದಲ್ಲವೇ? ಅಂತಹ ಸುರಭಾವಿಗಳು ಅಂದರೆ ಯಾವಾಗಲೂ ನಿಜತ್ವವನ್ನು ಮರೆತು ಜಗದ ಜಂಜಡದೊಳಗೆ ಸಿಲಕ್ಕೆ ಅದನ್ನೇ ಕುಡಿದು ಅದರಲ್ಲೇ ಬದುಕುವಂತಹವರು ಸುರಭಾವಿಗಳು. ನಿಜ, ತ್ರಿವಿಧವಾದಂತಹ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗವೆನ್ನುವಂತಹ ತ್ರಿವಿಧವನ್ನು ಅರಿಯದೆ ನಾವು ತಿಳಿದಿದ್ದೇವೆ ಎನ್ನುವುದಾದರೂ ಹೇಗೆ ಎಂದು ಪ್ರಶ್ನೆ ಮಾಡುತ್ತಾರೆ. ಇವುಗಳ ಬಗ್ಗೆ ಮೊದಲು ಅರಿಯಬೇಕು. ಈ ಅರಿಯುವಿಕೆ ಅವನಿಗೆ ಅರಿಯುವುದಾದರೂ ಹೇಗೆ? ಹೀಗೆ ಅರಿಯಬೇಕಾದರೆ ಮನದಲ್ಲಿ ಶುದ್ಧತ್ವ ಮೂಡಿಬರಬೇಕು ಎನ್ನುತ್ತಾರೆ. ಮನ ಮಂಗಳವಾಗಬೇಕು ಎನ್ನುತ್ತಾರೆ ಬೊಮ್ಮಣ್ಣನವರು. ಆಗ ಅರಿವಿನ ಹೊಂಗರಿಣ ಮೂಡಿಬೆಳಕು ಆಗುತ್ತದೆ. ಹೀಗೆ ಬೊಮ್ಮಣ್ಣನವರು ಹೆಣ್ಣು, ಹೊನ್ನು, ಮಣ್ಣಿಗೆ ಸಿಲುಕಿದರೆ ಭಗವಂತನೆಡೆಗೆ ಸಾಗಲು ಮನ ಬಿಡುವುದಿಲ್ಲ ಎಂದು ಬಿಡುತ್ತಾರೆ. ಮತ್ತೊಂದು ವಚನವನ್ನು ಗಮನಿಸೋಣ. ಒಳಗನರಿತು ಹೊರಗನರಿಯದೆಡೆ ಹೊರಗು ಶುದ್ಧವಲ್ಲ, ಹೊರಗನರಿತು ಒಳಗೆ ನುಡಿದಡೆ ಅದು ಕಾಣಬಾರದ ಬಯಲು, ಕಣ್ಣಲ್ಲಿ ನೋಡಿ ಮನದಲ್ಲಿ ಅಪ್ಪಿ ಉಭಯ ದೃಷ್ಟವಾಗಿಯಲ್ಲದೆ ಸಗರದ ಬೊಮ್ಮನೊಡೆಯ ತನುಮನ ಸಂಗಮೇಶ್ವರ ನಾಗ, ಸಂಗಮರೇಶ್ವರ ನಾಗ ಎಂದು ಬಿಡುತ್ತಾರೆ. ಈ ವಚನದಲ್ಲಿನ ಶರಣರ ಬೊಮ್ಮಣ್ಣನವರ ವಿಚಾರ ಬಹಳ ಚೆನ್ನಾಗಿದೆ. ಅವರು ಹೇಳುತ್ತಾರೆ, ನಾವು ಒಳಗನ್ನು ಅರಿತು ಅಂದರೆ ಅಂತರಂಗವನ್ನು ಅರಿತು ಬಹಿರಂಗವನ್ನು ಅರಿಯದಿದ್ದರೆ ಅದು ಬಹಿರಂಗದ ಶುದ್ಧಿಯಾಗಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಇದರ ಅರ್ಥ ನಾವು ಕೇವಲ ಅಂತರ್ಮುಖಿಗಳಾಗಿದ್ದು ಬಹಿರಂಗದಲ್ಲಿನ ಸಮಾಜದ ಬಗ್ಗೆ ನಮಗೆ ಅರಿವೇ ಮೂಡದಿದ್ದರೆ ಅಂತಹ ಅಂತರ್ಮುಖತ್ವದ ಇಂದ ಏನು ಪ್ರಯೋಜನ ಎಂದು ಕೇಳಿಬಿಡುತ್ತಾರೆ ಬೊಮ್ಮಣ್ಣನವರು. ಹೌದಲ್ಲವೇ? ಆಂತರಂಗಿಕವಾಗಿ ಸಾಧನೆ ಮಾಡಿ ತಮ್ಮ ಪಾಡಿಗೆ ತಾವಿರುವವರನ್ನು ನಾವು ಅನೇಕರನ್ನು ಕಾಣಬಹುದು. ಇದು
ಕೇವಲ ವೈಯಕ್ತಿಕ ಸಾಧನೆಯಾಯಿತೇ ಹೊರತು ಆ ಸಾಧನೆಯಿಂದ ಸಮಾಜಕ್ಕೆ ದೊರೆತ ಫಲವಾದರೂ ಏನು? ಅದಕ್ಕೆ ಬೊಮ್ಮಣ್ಣನವರು ಹೇಳಿರುವುದು, ಹೊರಗನರಿತು ಒಳಗೆ ನುಡಿದಡೆ ಅದು ಕಾಣಬಾರದ ಬಯಲು ಕಾಣ, ಕಾಣಬಾರದ ಬಯಲು ಕಾಣ ಎನ್ನುತ್ತಾರೆ. ಹೌದು, ಯಾವಾಗ ಹೊರಗಿನ ನಿಜತ್ವವನ್ನು ಅರಿತು ನಂತರ ಅದನ್ನು ಒಳಗೆ ಕಂಡರೆ ಆಗ ಒಳಗಿನ ಬೆಳಕು ತೇಜೋಪುಂಜವಾಗುತ್ತದೆ ಎನ್ನುತ್ತಾರೆ ಬೊಮ್ಮಣ್ಣನವರು. ಅಂತಹ ಬೆಳಕು ಬಯಲೊಳಗಿನ ಬಯಲು ಎನ್ನುತ್ತಾರೆ ಸಗರದ ಬೊಮ್ಮಣ್ಣನವರು. ಅದನ್ನೇ ಅವರು ಮುಂದೆ ಎರಡೇ ಪದದಲ್ಲಿ ವಿಷಯವನ್ನು ಸರಳವಾಗಿ ಮುಕ್ತಾಯ ಮಾಡುತ್ತಾರೆ. ಅವರು ಹೇಳುತ್ತಾರೆ, ಕಣ್ಣಲ್ಲಿ ನೋಡಿ ಮನದಲ್ಲಿ ಅಪ್ಪಿ, ಅಂದರೆ ಹೊರಗಿನ ನಿಜ ಸತ್ಯವನ್ನು ಅರಿತು ನೋಡಿ ಅದನ್ನು ಒಳಗಿನ ಮನದಲ್ಲಿ ನೆಲೆಗೊಳಿಸಬೇಕು. ಆಗ ತನು ಮನ ಭಾವ ಚಿತ್ತ ಎಲ್ಲವೂ ಸಂಗಮೇಶ್ವರನಾಗುತ್ತದೆ ಎನ್ನುತ್ತಾರೆ ಸಗರದ ಬೊಮ್ಮಣ್ಣವರು. ಎಂತಹ ವಿಚಾರ! ಕಣ್ಣಲ್ಲಿ ನೋಡಿ ಮನದಲ್ಲಿ ಅಪ್ಪಿ. ಈ ಸಾಲುಗಳು ಬಹಳ ಉತ್ತಮವಾದ ಸಾಲುಗಳಾಗಿವೆ. ಹೊರಗನ್ನು ನೋಡಿ ಅದನ್ನು ನಿಜವಾಗಿ ಅರಿತು ಅದನ್ನು ಒಳಗೆ ತುಂಬಿಸಿಕೊಳ್ಳಬೇಕು ಎನ್ನುತ್ತಾರೆ ಸಗರದ ಬೊಮ್ಮಣ್ಣ. ಹೌದಲ್ಲವೇ? ಬೊಮ್ಮಣ್ಣನವರು ತಮ್ಮ ವಚನದಲ್ಲಿ ಪೂಜೆ ಎನ್ನುವುದು ಅದು ಹೇಗಿರಬೇಕು ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ವಚನ ಹೀಗಿದೆ: ಅಯ್ಯ, ಸಕಲವ ನೇತಿಗೆಳೆದು ನಿಂದು ಅಕ್ಷತೆಯನ್ನಿಡುವೆನಯ್ಯ, ವಿಕಳ ಭಾವ ರೂಪಿಲ್ಲದ ಗಂಧವ ಧರಿಸೋನಯ್ಯ, ಸಕಲ ಭಾವ ಸಂಚರಿಸದೆ ನಿರುತವಾಗಿ ನಿಂದ ಧೂಪವ ಕೈಕೊಳ್ಳುವೆನಯ್ಯ, ಇಂತಿ ಮನ ಘನ ಭಾವ ಪೂಜೆ ನಿಮಗರ್ಪಿತವಯ್ಯ, ನಿಮಗರ್ಪಿತವಯ್ಯ, ಸಗರದ ಬೊಮ್ಮನೊಡೆಯ ಎನ್ನ ತನು ಮನ ಸಂಘದಲ್ಲಿ ನಿಂದು ನಿಸ್ಸಂಗದಲ್ಲಿಯೇ ನಿಮಗೆ ಪೂಜೆಯಯ್ಯ, ನಿಸ್ಸಂಗದಲ್ಲಿಯೇ ನಿಮಗೆ ಪೂಜೆಯಯ್ಯ. ನಾವು ಅಕ್ಕಿಗೆ ಅರಿಶಿನ ಲೇಪನ ಮಾಡುವುದಕ್ಕೆ ಅಕ್ಷತೆ ಎನ್ನುತ್ತೇವೆ. ಆದರೆ ಸಗರದ ಬೊಮ್ಮಣ್ಣನವರು ಹೇಳುತ್ತಾರೆ, ಆ ದೇವ ಈ ದೇವ ಎನ್ನುವ ಎಲ್ಲ ಭಾವವನ್ನು ಅಲ್ಲಗೆಳೆದು ನೀನೊಬ್ಬನೇ ಪರಮ ಇನ್ನಾರೂ ಇಲ್ಲ ಎನ್ನುವ ಭಾವದಲ್ಲಿ ನಿಲ್ಲುವ ನಿಲುವಿನ ಅಕ್ಷತೆಯನ್ನಿಡುತ್ತೇನೆ ಎನ್ನುತ್ತಾರೆ. ಅದುವೇ ಅಕ್ಷತೆ ಎನ್ನುತ್ತಾರೆ. ಹಾಗೆ ಮುಂದೆ ಹೇಳುತ್ತಾರೆ, ಮನಸ್ಸಿನಲ್ಲಿ ಅಶುದ್ಧ ಭಾವವಿಲ್ಲದ ಶುದ್ಧ ಭಾವರೂಪವೆಂಬ ಗಂಧವಧರಿಸುವೆ ಎನ್ನುತ್ತಾರೆ. ಗಂಧ ಎಂದರೆ ಶುದ್ಧವಾದಂತಹ ಮನಸ್ಸು ಎನ್ನುತ್ತಾರೆ. ಮನದ ಚಂಚಲತೆಯನ್ನು ಅಳಿದು ಎಲ್ಲಿಯೂ ಮನ ಅಲೆಯದೆ ಏಕಾಂತದಲ್ಲಿ ನೆಲೆ ನಿಲ್ಲುವ ನಿಲುವಿನ ಧೂಪವ ಹಾಕುವೆನಯ್ಯ. ಇಲ್ಲಿ ಧೂಪ ಎಂದರೆ ನಿಶ್ಚಲವಾದಂತಹ ಮನಸ್ಸು, ಏಕಾಂತದ ಮನಸ್ಸು. ಹೀಗೆ ಇಂತಹ ಘನ ಮನಸ್ಸಿನ ಭಾವಪೂಜೆಯನ್ನು ನಿಮಗರ್ಪಿಸುವೆ ನಿಮಗರ್ಪಿಸುವೆ ಎಂದು ಬಿಡುತ್ತಾರೆ. ಎನ್ನ ತನು ಮನ ಸಂಘದಲ್ಲಿ ಇದ್ದು ಇಲ್ಲದ ಹಾಗೆ ಇದ್ದು ಸಂಗಮೇಶ್ವರನ ಪೂಜೆಯ ಮಾಡುವೆ ಎಂದು ಹೇಳುವ ಮೂಲಕ ತಮ್ಮ ಮನಸ್ಸಿನ ಶುದ್ಧತ್ವವೇ ನಿಜ ಗಂಧಾಕ್ಷತೆ, ಮನಸ್ಸಿನ ನಿಶ್ಚಂಚಲ ಸ್ಥಿತಿಯೇ ಧೂಪ ಎಂದು ಹೇಳುವ ಮೂಲಕ ಮನಸ್ಸನ್ನು ಪರಮಾತ್ಮನಿಗೆ ನಿರ್ಮಲ ಭಾವದಿಂದ ಅರ್ಪಿಸುವುದೇ ನಿಜ ಪೂಜೆ ಎನ್ನುತ್ತಾರೆ ಸಗರದ ಬೊಮ್ಮಣ್ಣನವರು. ಮತ್ತೊಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ, ಕಾಯಕ್ಕೆ ಲಿಂಗವ ಕಟ್ಟುವಾಗ ಆ ಕಾಯವ ಬಾಧೆಗೆ ಹೊರಗು ಮಾಡಬೇಕು, ಮನಕ್ಕೆ ಅರಿವ ಪೇಳುವಾಗ ಕರಣಗಳ ಮರಣವ ಮಾಡಬೇಕು. ಇದು ಕಾರಣ ಅಂಗಕ್ಕೆ ಕಿರಿ ಮನಕ್ಕೆ ಮರವೇ ಇಲ್ಲದೆ ಕೂಡಲಾಗಿ ಸಂಘವಾಯಿತು ಸಗರದ ಬೊಮ್ಮನೊಡೆಯ ತನು ಮನ ಸಂಗಮೇಶ್ವರ. ಬೊಮ್ಮಣ್ಣನವರು ಹೇಳುತ್ತಾರೆ, ಲಿಂಗವನ್ನು ಈ ದೇಹಕ್ಕೆ ಧರಿಸಬೇಕಾದರೆ ಕಾಯದ ಗುಣಗಳಾದಂತಹ ಹಸಿವು, ತೃಷೆ, ನಿದ್ರೆ, ಮೈಥುನ, ಆಸೆ, ಬಯಕೆ ಹೀಗೆ ಇವುಗಳನ್ನು ಗೆಲ್ಲಬೇಕು. ಗೆದ್ದು ಇವುಗಳಿಗೆ ಮನಸೋಲದಂತೆ ನೋಡಿಕೊಳ್ಳಬೇಕು. ಪ್ರಸ್ತುತ ಮನುಷ್ಯ ಇವುಗಳಿಗಾಗಿಯೇ ಈ ಜಗಕ್ಕೆ ಬಂದಿರುವುದು, ಇವುಗಳನ್ನು ಗಳಿಸುವುದೇ ನಮ್ಮ ಪರಮಗುರಿ ಎಂದು ಭಾವಿಸಿದಂತೆ ಅವುಗಳನ್ನು ಗಳಿಸಲು ಪಡಬಾರದಂತಹ ಕಷ್ಟಗಳನ್ನು ಪಡುತ್ತಿದ್ದಾನೆ ಎನ್ನುತ್ತಾರೆ ಬೊಮ್ಮಣ್ಣನವರು. ಬೊಮ್ಮಣ್ಣನವರು ಹೇಳುತ್ತಾರೆ,
ಕಾಯದಲ್ಲಿ ಲಿಂಗವನ್ನು ಧರಿಸಬೇಕಾದರೆ ಈ ಕಾಯದ ಗುಣಗಳನ್ನು ಅಳಿಯಬೇಕು ಎನ್ನುತ್ತಾರೆ. ಇದು ಪ್ರಸ್ತುತ ಸಮಾಜಕ್ಕೆ ಸಾಧ್ಯವೇ ಎಂದು ಪ್ರಶ್ನಿಸಿಕೊಳ್ಳಬೇಕಾಗುತ್ತದೆ. ಮುಂದೆ ಹೇಳುತ್ತಾರೆ, ಮನಸ್ಸಿಗೆ ಹರಿವಿನ ಒಂಬೆಳಕನ್ನು ಮೂಡಿಸಬೇಕಾದರೆ ಕರಣಗಳ ಮರಣವ ಮಾಡಬೇಕು ಎನ್ನುತ್ತಾರೆ. ಇದು ನಿಜವಾಗಲೂ ಉತ್ತಮವಾದಂತಹ ಮಾರ್ಗದರ್ಶಕ ನುಡಿಗಳೆನ್ನಬಹುದು. ಏಕೆಂದರೆ ನಮ್ಮ ದೇಹದಲ್ಲಿರುವಂತಹ ಕರಣಗಳಾದಂತಹ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಬುದ್ಧಿ, ಚಿತ್ತ, ಭಾವ ಇವುಗಳ ಮೂಲಕ ಮನಸ್ಸು ತನ್ನ ಆಸೆ, ಬಯಕೆ, ಅಭಿಪ್ಸೆ ಇವುಗಳನ್ನು ನೀಗಿಸಿಕೊಳ್ಳುತ್ತಿದೆ, ಪೂರೈಸಿಕೊಳ್ಳುತ್ತಿದೆ. ಇಂತಹ ಕರಣಗಳನ್ನು ಮರಣದ ಸ್ಥಿತಿಗೆ, ಅಂದರೆ ಅವುಗಳು ಇದ್ದು ಇಲ್ಲದ ಹಾಗೆ ಮಾಡಿದರೆ ಮನಸ್ಸು ತನಗೆ ತಾನೇ ಶಾಂತವಾಗುತ್ತದೆ, ಸಮಾಧಾನವಾಗುತ್ತದೆ ಎನ್ನುತ್ತಾರೆ ಬೊಮ್ಮಣ್ಣನವರು. ಆಗ ಅಂಗದ ಅಶುದ್ಧ ಕ್ರಿಯೆಗಳು ತನಗೆ ತಾನೇ ನಿಲ್ಲುತ್ತದೆ. ಮನ ತನ್ನ ಶುದ್ಧ ಕೆಲಸವನ್ನು ಮಾಡುತ್ತದೆ, ಅಶುದ್ಧ ಕೆಲಸವನ್ನು ಮರೆಯುತ್ತದೆ ಎನ್ನುತ್ತಾರೆ. ಆಗ ಅಂಗ ಮನಗಳು ಭಗವಂತನನ್ನು ತನಗೆ ತಾನೇ ಕೂಡಿಕೊಳ್ಳುತ್ತದೆ ಎನ್ನುತ್ತಾರೆ ಬೊಮ್ಮಣ್ಣನವರು. ಎಂತಹ ವಿಚಾರ! ಬೊಮ್ಮಣ್ಣನವರು ಅತ್ಯಂತ ಸರಳವಾಗಿ ಪರಮಾತ್ಮನನ್ನು ಕೂಡುವಂತಹ ಸುಂದರ ಮಾರ್ಗವನ್ನು, ಸರಳ ಮಾರ್ಗವನ್ನು ತೋರಿಸಿದಂತೆ ಕಾಣುತ್ತದೆ. ಇದು ನಿಜವಾಗುತ್ತಿದ್ದು ಜೀವನಕ್ಕೆ ಸರಳ ಸೂತ್ರವಾಗಿದೆ ಎನ್ನಬಹುದು. ಮುಂದಿನ ವಚನದಲ್ಲಿ ಇದನ್ನೇ ಮುಂದುವರಿದು ಹೀಗೆ ಹೇಳುತ್ತಾರೆ, ಕಾಯ ಗುಣದಲ್ಲಿದ್ದು ಕರಣಗಳಂತಾಡದಿದ್ದಡೆ ಕಾಯದ ಸಂಘವೇ ಲೇಸು. ಇಂದ್ರಿಯಂಗಳ ಸಂಸರ್ಗದಲ್ಲಿದ್ದು ಮುಟ್ಟುವ ಸಂಘವ ಬಲ್ಲಡೆ ಇಂದ್ರಿಯಂಗಳ ಸಂಘವೇ ಲೇಸು. ಅವಗುಣದಲ್ಲಿದ್ದು ಅರತು ತನ್ನೆಯ ಸಾವರ್ ಅರಿತಡೆ ಸಾವಯವ ಲೇಸು. ಸಗರದ ಬೊಮ್ಮನೊಡೆಯ ತನುಮನ ಸಂಗಮೇಶ್ವರ ಲಿಂಗವು ಕೂಡಿ ಕೂಟವಾದ ಮತ್ತೆ. ಸಗರದ ಬೊಮ್ಮಣ್ಣನವರು ಹೇಳುವ ವಿಚಾರ ಬಹಳ ಚೆನ್ನಾಗಿದೆ. ಅವರು ಹೇಳುತ್ತಾರೆ, ಈ ಕಾಯದೊಳಗಿದ್ದು ಕಾಯದಲ್ಲಿನ ಚತುಷ್ಕರಣಗಳಾದಂತಹ ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳ ಅವಗುಣಗಳಿಂದ ದೂರಾಗಿ ಸುಗುಣದೆಡೆಗೆ ಸಾಗಿ ಅವುಗಳನ್ನು ಸಾಗಿಸಿಕೊಂಡು ಹೋಗಲು ಸಾಧ್ಯವಾದರೆ ಸಾಧನೆಗೆ ಕಾಯದ ಸಂಘವೇ ಒಳ್ಳೆಯದು ಎಂದು ಬಿಡುತ್ತಾರೆ. ನಿಜವಲ್ಲವೇ? ಇದೇ ವಿಚಾರವನ್ನು ಅಕ್ಕ ಮಹಾದೇವಿಯವರು ಕೂಡ ಒಂದೆಡೆ ಕಾಯದ ಗುಣಗಳ ಅಳಿದು ಕಾಯದ ಸಂಘವ ವಿವರಿಸಬಲ್ಲೊಡೆ ಕಾಯದ ಸಂಘವೇ ಲೇಸುಕಂಡೆಯ ಎಂದಿರುವುದನ್ನು ನಾವು ಕಾಣಬಹುದಾಗಿದೆ. ಅದೇ ರೀತಿ ಕಾಯದಲ್ಲಿರುವಂತಹ ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯಗಳ ಸಂಘದಲ್ಲಿದ್ದು ಯಾವುದನ್ನು ಇಂದ್ರಿಯಗಳ ಮೂಲಕ ಮಾಡಿಸಬೇಕು, ಯಾವುದನ್ನು ಮಾಡಿಸಬಾರದು ಎನ್ನುವುದನ್ನು ಅರಿಯುವುದಾದಲ್ಲಿ ಆ ಇಂದ್ರಿಯಗಳ ಮೂಲಕವೇ ಸಾಧನೆಯನ್ನು ಮಾಡಬಹುದು ಎನ್ನುತ್ತಾರೆ. ಕಾಯದಲ್ಲಿನ ಅವಗುಣಗಳನ್ನು ಸುಟ್ಟು ತನ್ನ ಕಾಯದ ಅವಗುಣಗಳ ಸಾವನ್ನು ಅರಿಯುವುದಾದಲ್ಲಿ ಆ ಸಾವಿನ ಕಾಯವೇ ಸಾಧನೆಗೆ ಮೂಲ, ಅದೇ ಅತ್ಯುತ್ತಮವಾದದ್ದು ಎನ್ನುತ್ತಾರೆ ಬೊಮ್ಮಣ್ಣನವರು. ಇದು ಸತ್ಯ. ಕಾಯವಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಕಾಯವಿದ್ದಲ್ಲಿ ಸಾಧಿಸಬಹುದು, ಆದರೆ ಕಾಯ ಶುದ್ಧವಾಗಿರಬೇಕು ಎನ್ನುತ್ತಾರೆ ಬೊಮ್ಮಣ್ಣನವರು. ಅಲ್ಲಿರುವಂತಹ ಕಾರಣಗಳು, ಇಂದ್ರಿಯಗಳು ಶುದ್ಧಗೊಳ್ಳಬೇಕು ಎನ್ನುವ ಮೂಲಕ ದೇಹವನ್ನು ದೇವಾಲಯವನ್ನಾಗಿ ಮಾಡಿಕೊಳ್ಳಬೇಕು ಎನ್ನುವ ವಿಷಯವನ್ನು ವಚನದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಎಲ್ಲ ಸದ್ಗ್ರಂಥಗಳ ಮೂಲ ವಿಷಯವೂ ಇದೇ ಆಗಿರುತ್ತದೆ. ಹಾಗಾಗಿ ಯಾರು ಇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳುತ್ತಾರೋ ಅವರು ಜೀವನದಲ್ಲಿ ಸುಂದರವಾಗಿ ಸಮಾಧಾನವಾಗಿ ಬದುಕಲು ಸಾಧ್ಯವಾಗುತ್ತದೆ. ಪ್ರಸ್ತುತ ಸಮಾಜ ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಾಧ್ಯವಾಗದೆ ಭೋಗ ಲಾಲಸೆಗೆ ಒಳಗಾಗಿ ಜೀವನವನ್ನು ದುಃಖಮಯ ಮಾಡಿಕೊಳ್ಳುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿ ಬೊಮ್ಮಣ್ಣವರ ಮಾರ್ಗದರ್ಶನ ಇದಕ್ಕೆ ಬಹಳ ಒಳ್ಳೆಯದಾಗಿದೆ, ಅನುಸರಿಸಬಹುದಾದಂತಾಗಿದೆ. ಬೊಮ್ಮಣ್ಣನವರು ಬಯಕೆ ಆಸೆಗಳನ್ನು ಗೆಲ್ಲಬೇಕಾದರೆ ಏನು ಮಾಡಬೇಕು ಎನ್ನುವುದನ್ನು ತಮ್ಮ ವಚನದಲ್ಲಿ ಸರಳವಾಗಿ ತಿಳಿಸಲು ಪ್ರಯತ್ನ ಮಾಡಿದ್ದಾರೆ. ಅವರು ಹೇಳುತ್ತಾರೆ, ಮನೆ ಬೇಕಾದಡೆ ಮನೆಯ ಸುಡು, ಮಣ್ಣು ಬೇಕಾದಡೆ ಒಲ್ಲದಿರು, ಹೊನ್ನು ಬೇಕಾದಡೆ ಹಿಡಿಯದಿರು, ಹೆಣ್ಣು ಬೇಕಾದಡೆ ಕೂಡದಿರು,
ಹಸಿವಿಲ್ಲದೆ ಉಣ್ಣು, ಈ ಹುಸಿಯ ದಿಟ ಮಾಡು. ಸಗರದ ಬೊಮ್ಮನೊಡೆಯ ತನು ಮನ ಸಂಗಮೇಶ್ವರ ಲಿಂಗವನ್ ಅರಿಯಬಲ್ಲಡೆ. ಬೊಮ್ಮಣ್ಣನು ಹೇಳುತ್ತಾರೆ, ಮನುಷ್ಯ ಹೆಣ್ಣು ಮಣ್ಣು ಮಣ್ಣಿಗಾಗಿ ಬಡಿದಾಡುತ್ತಾನೆ. ಅದಕ್ಕೆ ಬೊಮ್ಮಣ್ಣನವರು ಹೇಳುತ್ತಾರೆ, ನಿನಗೆ ಏನು ಬೇಕೆನಿಸುತ್ತದೋ, ಮನೆ ಆಸೆ ಪಡುತ್ತದೋ ಅದನ್ನು ಹೇಗಾದರೂ ಮಾಡಿ ತಿರಸ್ಕರಿಸು, ಮೊದಲು ತಿರಸ್ಕರಿಸುವ ಭಾವವನ್ನು ಕಲಿತುಕೋ ಎನ್ನುತ್ತಾರೆ. ಅದನ್ನೇ ಅವರು ವಚನದಲ್ಲಿ ಮನೆ ಬೇಕೆಂದೆಡೆ ಆ ಭಾವವನ್ನು ಸುಡು ಎನ್ನುತ್ತಾರೆ. ಹಾಗೆಯೇ ಮಣ್ಣು ಬೇಕೆನಿಸಿದರೆ ಬೇಡ ಎಂದು ಮನ ತ್ಯಜಿಸುವಂತೆ ಮಾಡು. ಹೊನ್ನು ಬೇಕೆನಿಸಿದರೆ ಅದನ್ನು ಕೈಯಿಂದ ಮುಟ್ಟಲು ಬಾರದ ಹಾಗೆ ಸಂಕಲ್ಪ ಕಡೆಗೆ ಹೋಗು ಎನ್ನುತ್ತಾರೆ. ಹೆಣ್ಣು ಬೇಕೆನಿಸಿದರೆ ಅವಳನೊಡನೆ ಕೊಡುವುದಿಲ್ಲ ಎಂದು ದೂರ ಸರಿ. ಹಸಿವಾದಾಗ ಊಟ ಬೇಕೆನಿಸಿದರೂ ಕೂಡ ಬೇಡ ಎಂದು ಹಿಂದೆ ಸರಿದು ಹಸಿವಿಲ್ಲ ಎಂದೆನಿಸಿದಾಗ ಊಟ ಮಾಡು ಎಂದು ಬಿಡುತ್ತಾರೆ. ಎಂತಹ ವಿಚಿತ್ರವಾದಂತಹ ಮಾತುಗಳು. ಈಗ ಏನೆಲ್ಲ ಹೇಳಲಾಗಿದೆ, ಇವುಗಳನ್ನು ಪಾಲಿಸುವುದು ಬಹಳ ಕಷ್ಟ ನಿಜ, ಆದರೆ ಅದನ್ನು ಸುಳ್ಳು ಮಾಡು ಎನ್ನುತ್ತಾರೆ ಬೊಮ್ಮಣ್ಣನವರು. ಪಾಲಿಸಬಹುದೆನ್ನುವುದನ್ನು ನಿಜ ಮಾಡು, ಆಗ ನೋಡು ಭಗವಂತ ನಿನ್ನ ತನು ಮನ ಭಾವದೊಳಗೆಲ್ಲ ಕಣಕಣಕವಾಗಿ ಅಡಕಗೊಂಡಿರುತ್ತಾನೆ ಎನ್ನುತ್ತಾರೆ ಸಗರದ ಬೊಮ್ಮಣ್ಣನವರು. ಬೊಮ್ಮಣ್ಣನವರು ಹೇಳಿರುವುದನ್ನು ಪಾಲಿಸುವುದು ಬಹಳ ಕಷ್ಟ, ಆದರೆ ಅದನ್ನು ಅನುಸರಿಸಿದ್ದೇ ಆದಲ್ಲಿ ಅವರೇ ಹೇಳಿದ ಹಾಗೆ ನಮ್ಮ ಕಾಯದಲ್ಲಿ ಭಗವಂತ ಖಂಡಿತ ಅಡಕಗೊಳ್ಳುತ್ತಾನೆ. ಈ ರೀತಿ ಸಾಧನೆಯ ಹಾದಿಯಲ್ಲಿ ಸಾಗಿದ ಕಾಯ ಅದು ಎತ್ತ ಕಡೆ ಸಾಗುತ್ತದೆ ಎನ್ನುವುದನ್ನು ಕೂಡ ಬೊಮ್ಮಣ್ಣನವರು ತಮ್ಮ ವಚನದಲ್ಲಿ ವಿಚಾರ ಮಾಡಿದ್ದಾರೆ. ಅವರು ಹೇಳುತ್ತಾರೆ, ಕಂಗಳ ಸೂತಕ ಹೋಯಿತು ನಿಮ್ಮಂಗದ ದರ್ಶನದಿಂದ, ಮನದ ಸೂತಕ ಹೋಯಿತು ನಿಮ್ಮ ನೆನಹು ವೇದಿಸಿ, ಸಕಲ ಸೋಂಕಿನ ಭ್ರಾಂತು ಬಿಟ್ಟಿತ್ತು ನಿಮ್ಮ ಹಿಂಗದ ಅರಿಕೆಯಲ್ಲಿ. ಇಂತಿ ನಾನಾ ವಿಧದ ಭೇದೋಪಭೇದಗಳೆಲ್ಲವೂ ನಿಮ್ಮ ಕಾರುಣ್ಯದಲ್ಲಿಯೇ ಲಯ, ಸಗರದ ಬೊಮ್ಮನೊಡೆಯ ತನುಮನ ಸಂಗಮೇಶ್ವರ, ತನುಮನ ಸಂಗಮೇಶ್ವರ. ಬೊಮ್ಮಣ್ಣನವರು ಹೇಳುತ್ತಾರೆ, ಭಗವಂತನ ದರ್ಶನದಿಂದ, ಅಂದರೆ ಯಾವಾಗ ಪರಮಾತ್ಮನ ಗುಣಗಳು ನಮ್ಮಲ್ಲಿ ಮೂಡಿ ಬರುತ್ತದೋ ಆಗ ಭಗವಂತನ ಕೃಪೆ ನಮ್ಮ ಮೇಲೆ ಆಗಿಯೇ ಆಗುತ್ತದೆ ಎಂದರ್ಥ. ಆಗ ಭಗವಂತನ ನಿಜ ದರ್ಶನವಾಗುತ್ತದೆ. ಆ ದರ್ಶನದಿಂದ ಕಣ್ಣುಗಳ ಸೂತಕ ಹೋಯಿತು ಎನ್ನುತ್ತಾರೆ ಬೊಮ್ಮಣ್ಣನವರು. ಅಂದರೆ ಕಣ್ಣುಗಳು ನೋಡಬೇಕಾದದ್ದನ್ನು ನೋಡದೆ ನೋಡಬಾರದದ್ದನ್ನು ನೋಡಿ ಮನಭಾವ ಚಿತ್ತಗಳನ್ನು ವ್ಯಾಕುಲತೆಗೆ ಒಳಪಡುವಂತೆ ಮಾಡುತ್ತಿರುತ್ತವೆ. ಇಂತಹುದರಿಂದ ನಮ್ಮನ್ನು ದೂರ ಮಾಡುತ್ತದೆ ಎನ್ನುತ್ತಾರೆ ಭಗವಂತನ ದರ್ಶನ. ಹಾಗೆಯೇ ಭಗವಂತನ ದರ್ಶನದಿಂದ ಮನಸ್ಸಿನಲ್ಲಿ ಕಶ್ಮಲ ಅಳಿಯುತ್ತದೆ ಎನ್ನುತ್ತಾರೆ. ಸದಾ ಭಗವಂತನ ಸ್ಮರಣೆಯಿಂದ ಮನದ ಭ್ರಾಂತು ಅಳಿದು ನಿಮ್ಮದೇ ನೆನಹು ಮನದಲ್ಲಿ ನೆಲೆ ನಿಲ್ಲುತ್ತದೆ ಎನ್ನುತ್ತಾರೆ. ಹೀಗೆ ನಿಮ್ಮ ಕರುಣದಿಂದ ಎಲ್ಲವೂ ಲಯಗೊಂಡು ತಾನು ಮನ ಭಾವವೆಲ್ಲ ನೀವೇ ಆಗಿದ್ದೀರಿ ಎನ್ನುತ್ತಾರೆ ಬೊಮ್ಮಣ್ಣನವರು. ಭಗವಂತನ ಕೃಪೆ ನಮ್ಮ ಮೇಲೆ ಆದಾಗ ಅವನ ಬೆಳಕು ನಮ್ಮ ಮೇಲೆ ಪ್ರವಹಿಸುತ್ತದೆ ಎನ್ನುತ್ತಾರೆ ಬೊಮ್ಮಣ್ಣನವರು. ಬೊಮ್ಮಣ್ಣನವರ ಭಗವಂತನ ಬಗೆಗಿನ ಚಿಂತನೆ ಅತ್ಯಂತ ವಿಶೇಷವಾಗಿದೆ. ವಚನ ಹೀಗಿದೆ: ಹೂವ ಕೊಯ್ಯವರಲ್ಲದೆ ಹೂವಿನ ಗಂಧವ ಕೊಯ್ಯವರುಂಟೆ ಅಯ್ಯ, ಮಾತನಾಡುವರಲ್ಲದೆ ಮಾತಿನ ಭೇದದ ವಾಸನೆಯ ಕಂಡವರುಂಟೆ ಅಯ್ಯ. ಇದು ನೀತಿಯ ಒದಗು, ಕ್ರಿಯೆಯ ನಿಹಿತವಾಗಿ ಮಾಡುವಲ್ಲಿ ಭಾವಶುದ್ಧವಾಗಿರಬೇಕು. ಮಾತನಾಡುವಲ್ಲಿ ಮಾತನ ರೀತಿಗೆ ತಾ ಒದಗು ನಿಹಿತವಾಗಿರಬೇಕು. ಅದು ಕೂಟಸ್ಥ ಸಗರದ ಬೊಮ್ಮನೊಡೆಯ ತನು ಮನ ಸಂಗಮೇಶ್ವರ. ಬೊಮ್ಮಣ್ಣನವರು ಹೇಳುತ್ತಾರೆ, ಹೂವನ್ನು ಕೀಳಬಹುದೇ ಹೊರತು ಹೂವಿನ ಗಂಧವನ್ನು ಕೀಳಲು ಬಹುದೇ ಎಂದು ಪ್ರಶ್ನೆ ಮಾಡುತ್ತಾರೆ. ಹೌದಲ್ಲವೇ? ನಾವು ಹೂವಿನಲ್ಲಿರುವ ಪರಿಮಳವನ್ನು ಕಿತ್ತಿಕೊಳ್ಳಲು ಸಾಧ್ಯವಿಲ್ಲ. ಪರಿಮಳ ಬೇಕೆಂದರೆ ನಾವು ಹೂವನ್ನೇ ಕಿತ್ತಿಕೊಳ್ಳಬೇಕಾಗುತ್ತದೆ. ಹೂವಿನ ಜೊತೆಗೆ ಗಂಧವಿದೆಯೇ ಹೊರತು ಹೂವನ್ನು ಬಿಟ್ಟು ಗಂಧವಿಲ್ಲ, ಗಂಧವನ್ನು ಬಿಟ್ಟು ಹೂವಿರುವುದಿಲ್ಲ. ಹೀಗೆ
ಭಗವಂತ ಮತ್ತು ಭಕ್ತನ ಸಂಬಂಧ ಎನ್ನುತ್ತಾರೆ ಬೊಮ್ಮಣ್ಣನವರು. ಮುಂದೆ ಹೇಳುತ್ತಾರೆ, ಮಾತನಾಡುವಾಗ ಮಾತಿನ ವೈಖರಿ ಹೀಗಿತ್ತು ಆಗಿತ್ತು ಎಂದು ಭೇದವ ಎಣಿಸಬಹುದೇ ಹೊರತು ವೈಖರಿಯ ವಾಸನೆಯನ್ನು ಕಾಣಲು ಬರುವುದೇ ಎಂದು ಬಿಡುತ್ತಾರೆ. ಹೀಗೆ ಭಕ್ತ ಭಗವಂತನ ಸಂಬಂಧ ಅದನ್ನು ಕಾಣಲು ಬಾರದು. ಹೀಗೆ ಬೊಮ್ಮಣ್ಣನವರು ಭಗವಂತರೊಡನೆ ಭಕ್ತನ ಸಂಬಂಧ ಆಗಿದೆ ಎಂದು ಹೇಳಬಹುದು, ಆದರೆ ಅದನ್ನು ಪ್ರತ್ಯೇಕಿಸಿ ನೋಡಲು ಬರುವುದಿಲ್ಲ. ಅದು ಹೂ ಮತ್ತು ಪರಿಮಳ ಒಡಗೂಡಿದಂತೆ ಎನ್ನುತ್ತಾರೆ ಭಕ್ತ ಮತ್ತು ಭಗವಂತನ ಸಂಬಂಧ. ಬೊಮ್ಮಣ್ಣನವರು ಭಗವಂತನ ಆಜ್ಞೆಯಂತೆ ನಾವು ಈ ಭುವಿಯಲ್ಲಿದ್ದೇವೆ ಎನ್ನುತ್ತಾರೆ. ಅವನಾಡಿಸಿದಂತೆ ನಾವು ಆಡಬೇಕಾಗಿದೆ ಎನ್ನುತ್ತಾರೆ. ವಚನ ಹೀಗಿದೆ: ಪರಮಜ್ಞಾನ ಪರತತ್ವ ಆ ಪರಶಿವಮೂರ್ತಿ ನೀನಾಗಿ, ಸಕಲ ತಂತ್ರ ಸೂತ್ರ ಯಂತ್ರ ನೀನಾಗಿ, ಶ್ರವದ ಬೊಂಬೆ ಸಾಕಾರ ನಾನಾಗಿ, ನೀನಾಡಿಸಿದಂತೆ ನಾನಾಡುತ್ತಿದ್ದೆ, ಸಂಜ್ಞೆಯರಿದ ತಂಡಿನಂತೆ ನಿವೇದಿಸಿದುದ ನಾ ಸಾಗಿಸಿದೆ, ನೀ ಬೈಚಿಟ್ಟ ಬಯಕೆ ನಿನಗಿತ್ತೆ, ನೀ ಕಳುಹಿಸಿದ ಮಣಿಹ ನಿನಗೆ ಸಂದಿತ್ತು, ಸಗರ ಸಾಕರದೊಡೆಯ ತನು ಮನ ಘನದಲ್ಲಿ ಸುಸಂಗ ಸಂಗ ನಿರಂಗ ಸಂಗಮೇಶ್ವರ ಲಿಂಗ ಸಮರ್ಪಣ ನೋಡ ಸಮರ್ಪಣ ನೋಡ. ಬೊಮ್ಮಣ್ಣನವರು ಹೇಳುತ್ತಾರೆ, ಪರಮಜ್ಞಾನವನ್ನು ಅರಿಯುವುದೇ ಪರತತ್ವಕ್ಕೆ ಮಾರ್ಗ, ಪರಮತತ್ವವೇ ಪರಶಿವಮೂರ್ತಿ, ಇದು ಸತ್ಯ. ಸಕಲ ತಂತ್ರ ಯಂತ್ರ ಸೂತ್ರ ಎಂದರೆ ಪ್ರಕೃತಿ ಜೀವ ಜೀವನ, ಇವುಗಳು ಯಾವುದೋ ಒಂದು ತತ್ವದಲ್ಲಿ ಸಾಗುತ್ತಿದೆ, ಚಲಿಸುತ್ತಿದೆ. ಇದಕ್ಕೆ ಬೇಕಾದಂತಹ ಚಲನಶಕ್ತಿಯ ಮಾರ್ಗಕ್ಕೆ ಬೇಕಾದುದೇ ಯಂತ್ರ ತಂತ್ರ ಸೂತ್ರ. ಪ್ರಸ್ತುತ ಇದನ್ನೇ ನಾವು ಇಂದು ಮೆಷಿನ್ಸ್, ಟೆಕ್ನಾಲಜಿ, ಫಾರ್ಮುಲಾ ಎಂದೆಲ್ಲ ಕರೆಯಲಾಗಿದೆ. ಇದನ್ನೇ ಬೊಮ್ಮಣ್ಣನವರು ಪರಮಾತ್ಮ ತನ್ನದೇ ಆದಂತಹ ಸೂತ್ರದ ಮೂಲಕ ಸೂತ್ರವನ್ನು ಅಳವಡಿಸಿಕೊಂಡು ನಮ್ಮನ್ನು ಬೊಂಬೆಯಂತೆ ಆಡಿಸುತ್ತಿದ್ದಾನೆ. ನಾವೆಲ್ಲರೂ ಪರಮಾತ್ಮನ ಸೂತ್ರದ ಬೊಂಬೆಗಳು, ಅವನ ಯಂತ್ರ ಮಂತ್ರಗಳು. ಅವನ ಬಯಕೆಗಳೆಲ್ಲ ನಮ್ಮ ಬಯಕೆಗಳು ಎನ್ನುತ್ತಾರೆ. ಅವನು ನೀಡಿದ ಕಾರ್ಯವನ್ನು ನಾವು ಮಾಡುತ್ತಿದ್ದೇವೆ ಹೊರತು ನಮ್ಮ ಕಾರ್ಯ ಅದಾವುದೂ ಇಲ್ಲ ಎಂದು ಬಿಡುತ್ತಾರೆ. ಎಲ್ಲವೂ ಭಗವಂತ ನೀಡಿದ ಆದೇಶ. ಅವನ ಸಂಘದಲ್ಲಿ ಆನು ನಿಸ್ಸಂಗಿ ಎನ್ನುತ್ತಾರೆ ಬೊಮ್ಮಣ್ಣನವರು. ಹೀಗೆ ಬೊಮ್ಮಣ್ಣನವರ ಪಾರಮಾರ್ಥಕ ಚಿಂತನೆ ಭಗವಂತನ ಇರುವಿಕೆಯನ್ನು ಅತ್ಯಂತ ನಂಬಿಕೆಯಿಂದ ವಿಶ್ವಾಸದಿಂದ ನಿರೂಪಿಸಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಯಾರು ಎತ್ತರದ ಸ್ಥಿತಿಗೆ ಹೋಗುತ್ತಾರೋ ಅವರೆಲ್ಲರೂ ಕೂಡ ಭಗವಂತ ಒಂದಲ್ಲ ಒಂದು ರೀತಿ ಇದ್ದೇ ಇದ್ದಾನೆ ಎಂದು ಹೇಳಿರುವುದನ್ನು ನಾವು ಕಾಣುತ್ತೇವೆ. ಆದರೆ ಅವರು ಕಂಡಂತಹ ಮಾರ್ಗಗಳು, ಕಂಡಂತಹ ನೋಟ ಬೇರೆ ಬೇರೆಯಾಗಿದೆ ಅಷ್ಟೇ. ಆದರೆ ಎಲ್ಲರ ದೃಷ್ಟಿಯಲ್ಲೂ ಭಗವಂತನೇ ಇದ್ದಾನೆ. ಅದು ಅವರವರ ರೂಪಿನಲ್ಲಿದ್ದಾನೆ, ಅವರು ಕಂಡಂತಹ ಕಾಣುವಿಕೆಯಲ್ಲಿದ್ದಾನೆ. ಇದನ್ನೇ ಬೊಮ್ಮಣ್ಣನವರು ಈ ಪರಿಮಳ ಮತ್ತು ಹೂವು, ಮಾತು ಮತ್ತು ಅದರ ಶಕ್ತಿ, ಹೀಗೆ ಬೇರೆ ಬೇರೆ ವಿಧಗಳ ಮೂಲಕ ನಮಗೆ ವಿಚಾರವನ್ನು ತಿಳಿಸಲು ಪ್ರಯತ್ನ ಮಾಡಿದ್ದಾರೆ. ಇಂತಹ ವಿಚಾರಗಳನ್ನು ಇಂದು ನಿಮ್ಮೆಲ್ಲರಿಗೂ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೇನೆ. ಇಂದಿನ ನುಡಿ ಸಂಚಿಕೆಯನ್ನು ಇವೊಂದಿಗೆ ಪೂರ್ಣಗೊಳಿಸುತ್ತಿದ್ದೇನೆ. ಸರ್ವರಿಗೂ ವಂದನೆಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
ತಪ್ಪದೆ ಕೇಳಿ. ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.